ಒಟ್ನಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯೆ ಆಗಿದ್ದಂತಹ ಮಹಿಳೆಗೆ ಕಿರುಕುಳ ಕೊಟ್ಟಂತಹ ಪ್ರಸಂಗ ಬೆಳಕಿಗೆ ಬಂದಿದೆ. ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಸಂಗ ಬೆಳಕಿಗೆ ಬಂದಿರೋದು. ವೈದ್ಯ ಜೊತೆಗೆ ಅಸಭ್ಯ ವರ್ತನೆಯನ್ನ ಕಿಡಿಗೇಡಿ ತೋರಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಚಿಕ್ಕಬಾಣಾವರದ ಎಜಿಬಿ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ತಡರಾತ್ರಿ 12:49 ಸುಮಾರಿಗೆ ಪಾಪ ಅವ್ರು ಡ್ಯೂಟಿ ಮುಗಿಸಿ ಸೆಕೆಂಡ್ ಶಿಫ್ಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕಾದ್ರೆ ಲೈಂಗಿಕ ದೌರ್ಜನ್ಯ ಎಸಗಿರೋದು. ಕೆಲಸ ಮುಗಿಸಿ ಪಿಜಿಗೆ ವಾಪಸ್ ಬರ್ತಾ ಇದ್ರು ವೈದ್ಯೆ. ಈ ವೇಳೆ ಬೈಕ್ನಲ್ಲಿ ಎದುರು ಬಂದಿದ್ದಾನೆ ಅಪರಿಚಿತ ವ್ಯಕ್ತಿ. ಆತನ ಮುಖ ಪರಿಚಯ ಈಕೆಗೆ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಬಂದವನು ಕೊಳಕು ಕೆಲಸವನ್ನು ಮಾಡಿದ್ದಾನೆ ಅಂತ ಅಸಭ್ಯವಾಗಿ ವರ್ತಿಸಿ ಒತ್ತಾಯಪೂರ್ವಕವಾಗಿ ಆಕೆಯನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಮುಟ್ಟೋದಕ್ಕೆ ಯತ್ನಿಸಿದ್ದಾನೆ ಅನ್ನೋದರ ಡೀಟೇಲ್ಸು. ಆಕೆಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಾನೆ ಮತ್ತು ಭಯದ ವಾತಾವರಣವನ್ನು ಆಕೆಗೆ ಸೃಷ್ಟಿ ಮಾಡಿದ್ದಾನೆ. ವೈದ್ಯ ಕಿರ್ಚ್ಕೊಳ್ತಾ ಇದ್ದ ಹಾಗೆ ಸ್ಥಳದಿಂದ ಅಪರಿಚಿತ ಎಸ್ಕೇಪ್ ಆಗಿದ್ದಾನೆ. ಒಂದು ವೇಳೆ ಆಕೆಯನ್ನು ಬ್ಲ್ಯಾಂಕ್ ಔಟ್ ಆಗಿದ್ದಿದ್ರೆ ನಡಿಬಾರದ ಕೃತ್ಯ ನಡೆದು ಹೋಗ್ತಾ ಇತ್ತು. CCTV ವಿಜುವಲ್ಸ್ ನೋಡ್ತಾ ಇದ್ದೀರಾ ನೀವು. ಆಕೆ ಮನೆಗೆ ಹೋಗೋ ಸಂದರ್ಭ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಆಕೆಗೆ ಅನಿಸಿದೆ. ಪಾಪ ಡ್ಯೂಟಿ ಯೂನಿಫಾರ್ಮಲ್ಲೇ ಇರೋದನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಆಕ್ಟಿವಾದಲ್ಲಿ ಬಂದಂತಹ ಈ ವ್ಯಕ್ತಿ ಆಕೆಗೆ ಫಸ್ಟು ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ಬಿಡ್ತಾನೆ. ಭಯದಿಂದ ಆಕೆ ಮನೆ ಒಳಗಡೆ ಅಂದರೆ PG ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಹಿಂದಿನಿಂದ ಬಂದು ನೋಡಿ ಕಿರ್ಚ್ಕೊಳ್ಳುವಂಥದ್ದು ಕೂಡ ಗೊತ್ತಾಗುತ್ತೆ. ದೃಶ್ಯಾವಳಿಗಳನ್ನು ನೋಡ್ತೀರಿ. ಪಾಪ ಆಕೆ PG ಗೇಟನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಅವನು ಎಷ್ಟು ಖತರ್ನಾಕ್ ಫೆಲೋ ಅಂದರೆ ಗಾಡಿನ ಯೂಟರ್ನ್ ಮಾಡಿ ನಿಲ್ಲಿಸಿ ರೆಡಿ ಮಾಡಿ ಇಡ್ತಾನೆ. ಅವನೆಲ್ಲ ಇಟ್ಬಿಟ್ಟು ಬಂದು ಬೀದಿ ಕಮುಕ ಏನು ಕೆಲಸ ಮಾಡ್ಬೋದು ಹಂಗೆ ಮಾಡ್ತಾನೆ. ಪಾಪ ಆಕೆ ಅಸಹಾಯಕಳಾಗಿ ಕಿರ್ಚ್ಕೊಳ್ತಾಳೆ. ಬಿಕಾಸ್ ಒಂದು ದೊಡ್ಡ ಆಘಾತ, ಎಕ್ಸ್ಪೆಕ್ಟೇ ಮಾಡಿರಲ್ಲ ಹೀಗೆಲ್ಲ ಆಗುತ್ತೆ ಅಂತ. ಆಮೇಲೆ ಯಾರೂ ಇಲ್ಲ ಅಲ್ಲಿ. ಇನ್ನೊಂದು ಅವನಿಗೆ ಅಡ್ವಾಂಟೇಜ್ ಆಗಿದ್ದೇ ಅದು. ಪಾಪ ಆಕೆ ಕಿರ್ಚ್ಕೊಂಡ ತಕ್ಷಣ ಒಂದಿಬ್ರು ಬರ್ತಾರೆ. ಅಷ್ಟರಲ್ಲಾಗಲೇ ಆತ ಕಾಲು ಕಿತ್ತಿರ್ತಾನೆ. ಆದರೆ ಅವನಿಗೆ ಎಂಥ ಧೈರ್ಯ, ಎಂಥ ಹುಂಬತನ ಅಂದರೆ ಹೆಲ್ಮೆಟ್ ಏನೂ ಹಾಕಿರಲ್ಲ, ಸಿಕ್ಕಾಕೊಳ್ತಾನೆ ಅವನು. ಬಟ್ ಎಂಥ ಹಲ್ಕಟ್ ಕಿರಿಯನ್ನು ಪ್ರದರ್ಶನ ಮಾಡ್ತಾರೆ ಕೆಲ ಯುವಕರು ಅನ್ನೋದಕ್ಕೆ ಇದು ಉದಾಹರಣೆ. ಆಮೇಲೆ ನೈಟ್ ಡ್ಯೂಟಿ ಮುಗಿಸಿ ವಾಪಸ್ PG ಹೋಗೋರಿಗೆ ಇದು ಎಂಥ ಭಯ ಹುಟ್ಟಿಸುವಂತಹ ಸನ್ನಿವೇಶ ಹೇಳಿ. ಇವಂದು ಈ ಥರದ ಕೃತ್ಯ ಫಸ್ಟ್ ಟೈಮಾ ಅಥವಾ ಹಿಂದೆ ಬೇರೆ ಎಲ್ಲಾದರೂ ಮಾಡಿ ಅದು ಅನ್ರಿಪೋರ್ಟೆಡ್ ಆಗಿತ್ತಾ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್ ಅವ್ನು ಹೆಲ್ಮೆಟ್ಟು ಹಾಕಿಲ್ಲ, ಮತ್ತೆ ಗಾಡಿ ನಂಬರ್ ಪ್ಲೇಟ್ ಎಲ್ಲ ಬೇರೆ HD ಕ್ವಾಲಿಟಿ ಇರುವಂತಹ CCTVನಲ್ಲಿ ರಿಜಿಸ್ಟರ್ ಆಗಿರ್ಬೋದು. ಸೊ ಯಾರು ಅನ್ನೋದೇನಾದರೂ ಗೊತ್ತಾಗಿದೆಯಾ? ಹಿಡಿದಿದ್ದಾರಾ ಪೊಲೀಸರು? ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಮಮತಾ, ಕಳೆದ 2 ವಾರಗಳ ಹಿಂದೆ ಮಹಿಳೆಯೊಬ್ಬರು ಅಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯ ಆಗಿರುವಂಥ ಮಹಿಳೆಯನ್ನು ಮೈಕೈ ಮುಟ್ಟಿ ಅನುಚಿತವಾಗಿ ವರ್ತನೆ ಮಾಡಿರುವಂಥ ಘಟನೆ ನಡೆದಿತ್ತು. ಆ ಘಟನೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿ ಈಗ ಆರೋಪಿಯನ್ನು ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆ ಮಹಿಳೆ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಂಥ ಆರೋಪಿ ಏನಿದ್ದಾನೆ ಆಕೆಗೂ ಮತ್ತು ಅವನಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೆ ಆಕೆಯನ್ನು ಫಾಲೋ ಮಾಡ್ಕೊಂಡು ಬಂದು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಸೋಲದೇವನಹಳ್ಳಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ತನಿಖೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಆತನ ಕೃತ್ಯ ಏನಿದೆ, ಆಕೆ ಗೇಟ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ CCTV ಸೆರೆಯಾಗಿರುವಂಥದ್ದು. ನಾಗೇಶ್, ಏನೇನು ಸೆಕ್ಷನ್ಸ್ ಅಡಿಯಲ್ಲಿ ಈ ಕೇಸ್ ದಾಖಲಾಗಿದೆ ಮತ್ತು ಈಗ ಇಷ್ಟು ಸಮಯ ಆಗಿದೆ ಈ ಘಟನೆ ಆಗ್ಬಿಟ್ಟು ಯಾಕೆ ಆತನ ಇನ್ನೂ ಹಿಡಿಯೋದಕ್ಕೆ ಆಗ್ತಿಲ್ಲ ಅಂತ ಏನು ಸವಾಲಿದೆ? ಮಮತಾ, ಈಗಾಗಲೇ ಆರೋಪಿಯನ್ನು ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಸದ್ಯ ಆರೋಪಿಯನ್ನು ಬಂಧನ ಮಾಡಿರುವಂಥ ಸೋಲದೇವನಹಳ್ಳಿ ಪೊಲೀಸರು ಆತನಿಗೆ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಉದ್ದೇಶಪೂರ್ವಕವಾಗಿ ಆಕೆಯನ್ನು ಫಾಲೋ ಮಾಡ್ಕೊಂಡು ಹೋಗಿ ಈ ರೀತಿ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗಾಗಲೇ ಆರೋಪಿಯ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಸೋಲದೇವನಹಳ್ಳಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಮಮತಾ, ಓಕೆ ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಒಂದು ಅಪ್ಡೇಟ್ ಏನಂದ್ರೆ ಈತನ ಅರೆಸ್ಟ್ ಆಗಿದೆ. ಯಾರು ಇವನು ಅನ್ನೋದು ಐಡೆಂಟಿಫೈ ಆಗಿದೆ. ಬಟ್ ಇವನ ಹಿನ್ನೆಲೆ ಬಗ್ಗೆ ಎಲ್ಲ ಈಗಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಲೈಂಗಿಕ ಕಿರುಕುಳದ ಅಡಿಯಲ್ಲಿ ಸೆಕ್ಷನ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅನ್ನೋ ಮಾಹಿತಿ ಈಗಷ್ಟೇ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ರು. ಬಟ್ ಬೆಚ್ಚಿ ಬೀಳಿಸುವ ಘಟನೆ ಇದು.